ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು 7ನೇ ತರಗತಿಯ ಭಾಗ 2 ಪಾಠ 10 ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಬಗ್ಗೆ ಈ ಒಂದು ಪಾಠದಲ್ಲಿ ನಾವು ತಿಳಿಯೋಣ ಮಕ್ಕಳೇ. ಒಂದು ಪಾಠ ಪ್ರವೇಶ. ದಾನ ಧರ್ಮಗಳಿಗೆ ಹೆಸರುವಾಸಿಯಾದಂಥ ಒಂದು ನಾಡು ನಮ್ಮದು. ದಾನ ಧರ್ಮಗಳಿಗೆ ಹೆಸರುವಾಸಿಯಾದಂಥ ನಾಡು ನಮ್ಮದು ಅಂತಂದರೆ ನಮ್ಮ ನಾಡು ಏನಾಗಿದೆ, ದಾನ ಧರ್ಮಗಳಿಗೆ ಒಂದು ಹೆಸರುವಾಸಿಯಾಗಿದೆ ನಮ್ಮ ನಾಡು. ದಾನವೆಂಬುದು ಉದಾರತೆಯ ಒಂದು ಸಂಕೇತ. ವಿನಯ ತುಂಬಿದ ನಡವಳಿಕೆ, ಸಾರ್ವಜನಿಕ ಬದುಕನ್ನು ಸುಧಾರಿಸುವಂಥ ಮನೋಭಾವ, ಸಾರ್ವಜನಿಕರ ಕೆಲಸಗಳನ್ನು ಉತ್ತೇಜಿಸುವಂಥ ಕಾರ್ಯ ಅದು. ಅಂತಹ ದಾನ ಶ್ರೇಷ್ಠಗಳಲ್ಲಿ ಅತ್ತಿಮಬ್ಬೆ ಕನ್ನಡ ನಾಡಿನಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅಂದರೆ ದಾನ ಶ್ರೇಷ್ಠಗಳಲ್ಲಿ ಅತ್ತಿಮಬ್ಬೆ ಕನ್ನಡ ನಾಡಿನಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅತ್ತಿಮಬ್ಬೆ ವಿನಯ, ವಿವೇಕ, ಶೌರ್ಯ ಮೊದಲಾದಂಥ ಆದರ್ಶ ನಡವಳಿಕೆಗಳನ್ನು ಈ ಪಾಠದಲ್ಲಿ ಪರಿಚಯಿಸಲಾಗಿದೆ. ಅಂದರೆ ವಿನಯ, ಶೌರ್ಯ ಮೊದಲಾದಂಥ ಆದರ್ಶ ಗುಣ ನಡವಳಿಕೆಗಳನ್ನು ಈ ಪಾಠದಲ್ಲಿ ಪರಿಚಯಿಸಲಾಗಿದೆ. ವಿದ್ಯಾರ್ಥಿಗಳು ಇಂತಹ ಒಂದು ಆದರ್ಶ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಅಂತಂದರೆ ವಿದ್ಯಾರ್ಥಿಗಳು ಇಂಥ ಒಂದು ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು. ನಮ್ಮ ಕರ್ನಾಟಕವು ಕವಿ ಕಲಿಗಳ ನಾಡು ಮತ್ತು ಸಂಸ್ಕೃತಿಯ ಒಂದು ನೆಲೆವೀಡಾಗಿದೆ. ಅಂದರೆ ನಮ್ಮ ಕರ್ನಾಟಕವು ಏನಾಗಿದೆ, ಕವಿ ಕಲಿಗಳ ಒಂದು ನಾಡಾಗಿದೆ, ಸಂಸ್ಕೃತಿಯ ಒಂದು ನೆಲೆವೀಡಾಗಿದೆ. ವೀರ ಪುರುಷರ ಒಂದು ವೀರ ರಮಣೀಯರ ಒಂದು ನಾಡಾಗಿದೆ. ಇಲ್ಲಿ ಯುದ್ಧ ವೀರರಷ್ಟೇ ಅಲ್ಲದೆ ದಾನವೀರರು ಇದ್ದಾರೆ. ಅಂದರೆ ಇಲ್ಲಿ ಯುದ್ಧ ವೀರರಷ್ಟೇ ನಾವು ಕಾಣದೆ ದಾನವೀರರು ಸಹ ಇಲ್ಲಿರೋದನ್ನು ನಾವು ಕಾಣುತ್ತೇವೆ ಮಕ್ಕಳೇ. ದಾನವೀರತೆಗೆ ಹೆಸರಾದವರಲ್ಲಿ ಅತ್ತಿಮಬ್ಬೆ ಸಹ ಏನಾಗಿದ್ದಾರೆ, ಒಬ್ಬರಾಗಿದ್ದಾರೆ. ದಾನವೀರತೆಗೆ ಹೆಸರುವಾಸಿಯಾದವರಲ್ಲಿ ಯಾರು ಮಕ್ಕಳೇ, ಅತ್ತಿಮಬ್ಬೆಯವರು ಸಹ ಒಬ್ಬರು. 10ನೇ ಶತಮಾನದಲ್ಲಿ ಜೀವಿಸಿದ್ದಂಥ ಅತ್ತಿಮಬ್ಬೆ ಅಂದರೆ ಅವರು ಮಕ್ಕಳೇ ಅತ್ತಿಮಬ್ಬೆಯವರು ಎಷ್ಟನೇ ಶತಮಾನದಲ್ಲಿ ಜನಿಸಿದರು, ಅವರು 10ನೇ ಶತಮಾನದಲ್ಲಿ ಅವರು ಜೀವಿಸಿದ್ದಂಥ ಅತ್ತಿಮಬ್ಬೆಯವರು. ಅವರ ತಂದೆ ಮಲ್ಲಪ್ಪಯ್ಯ, ತಾಯಿ ಅಬ್ಬಕಬ್ಬೆ. ಮಕ್ಕಳೇ ಅತ್ತಿಮಬ್ಬೆಯವರ ತಂದೆ ಹೆಸರು ಮಲ್ಲಪ್ಪಯ್ಯ, ತಾಯಿ ಅಬ್ಬಕಬ್ಬೆ. ಇವಳ ಹುಟ್ಟೂರು ವೆಂಗಿಮಂಡಲದ ಪುಂಗನೂರು. ಅತ್ತಿಮಬ್ಬೆಯವರ ಒಂದು ಹುಟ್ಟೂರು ಬರ್ತ್ ಪ್ಲೇಸ್ ಅಂತಂದರೆ ವೆಂಗಿಮಂಡಲದ ಒಂದು ಪುಂಗನೂರು ಎಂಬಂಥ ಊರಿನಲ್ಲಿ ಅವರು ಏನು ಮಾಡಿದರು, ಅತ್ತಿಮಬ್ಬೆಯವರು ಜನಿಸಿದರು, ಹುಟ್ಟಿದರು. ತಂದೆ ತಾಯಿ ಏನಾಗಿದ್ದರು, ಸುಸಂಸ್ಕೃತರು. ಮಲ್ಲಪ್ಪಯ್ಯನ 8 ಮಕ್ಕಳಲ್ಲಿ ಅತ್ತಿಮಬ್ಬೆ ಮತ್ತು ಗುಂಡುಮಬ್ಬೆಯವರು. ಅಂದರೆ ಅವರು 8 ಮಕ್ಕಳಲ್ಲಿ ಅತ್ತಿಮಬ್ಬೆ ಮತ್ತು ಗುಂಡುಮಬ್ಬೆಯವರು ಅಕ್ಕ ತಂಗಿಯರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಅತ್ತಿಮಬ್ಬೆ ಬಾಲ್ಯದಲ್ಲಿಯೇ ಅತಿ ಚತುರತೆಯಾಗಿದ್ದರು. ಅವರು ಸಣ್ಣವರು ಬಾಲ್ಯದಲ್ಲಿದ್ದಾಗ ಚಿಕ್ಕವರಲ್ಲಿರುವಾಗಲೇ ಅತಿ ಚತುರತೆಯಾಗಿದ್ದರು, ಬುದ್ಧಿವಂತೆಯಾಗಿದ್ದರು. ಅವರು ವಿನಯ ವಿವೇಕ ಸಂಪನ್ನೆಯಾದಂಥ, ಅಂದರೆ ವಿನಯದಲ್ಲಿ ವಿವೇಕದಲ್ಲಿ ಆಗಿದ್ದರು, ವಿನಯ ವಿವೇಕದಲ್ಲಿ ಸಂಪನ್ನೆಯಾಗಿದ್ದರು. ಇವಳು ಮನೆ ಮಂದಿಯ ಮುದ್ದಿನ ಮಗಳಾಗಿ ಬೆಳೆದರು. ಅಂತಂದರೆ ಅತ್ತಿಮಬ್ಬೆಯವರು ಅವರ ಮನೆ ಮಂದಿ ಅಂತಂದರೆ ಮನೆಯಲ್ಲಿ ಒಂದು ಮುದ್ದಿನ ಒಂದು ಪ್ರೀತಿಯ ಮಗಳಾಗಿ ಏನು ಮಾಡಿದರು, ಅತ್ತಿಮಬ್ಬೆ ಬೆಳೆದಿದ್ದರು. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ. ಮಕ್ಕಳಿಗೆ ಏನಾಗುತ್ತೆ, ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಅತ್ತಿಮಬ್ಬೆಗೆ ತಂದೆ ತಾಯಿಯಿಂದ ಉತ್ತಮ ಸಂಸ್ಕಾರ ದೊರೆಯಿತು. ಅಂದರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಉತ್ತಮ ಸಂಸ್ಕಾರ ದೊರೆಯಿತು.
ಮಲ್ಲಪ್ಪಯ್ಯನು ಉತ್ತಮ ಗುರುಗಳನ್ನು ನೇಮಿಸಿ ಮಕ್ಕಳಿಗೆ ಮನೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿಸಿದನು. ಅತ್ತಿಮಬ್ಬೆಯು ಜೀನಚಂದ್ರ ಎಂಬಂಥ ಗುರುಗಳಿಂದ ಜೀನತತ್ವಗಳನ್ನು ತಿಳಿಸಿದಳು. ಅಂತಂದರೆ ಜೀನಚಂದ್ರ ಎಂಬಂಥ ಗುರುಗಳಿಂದ ಏನು ಮಾಡಿದರು, ಜೀನತತ್ವಗಳನ್ನು ಏನು ಮಾಡಿದರು, ತಿಳಿಸಿದರು. ಅಣ್ಣಂದಿರೊಂದಿಗೆ ತಾನು ಕತ್ತಿವರಸೆ, ಕುದುರೆ ಸವಾರಿ, ಬಿಲ್ವಿದ್ಯೆಗಳನ್ನು ಕಲಿತಳು. ಅತ್ತಿಮಬ್ಬೆ ತನ್ನ ಅಣ್ಣಂದಿರೊಂದಿಗೆ ಕತ್ತಿವರಸೆ ಆಗಿರ್ಬೋದು, ಕುದುರೆ ಸವಾರಿ ಆಗಿರ್ಬೋದು ಮತ್ತು ಬಿಲ್ವಿದ್ಯೆಗಳನ್ನು ಕಲಿತಳು ಮಕ್ಕಳೇ. ಮಹಾವೀರನೆಂದು ಪ್ರಖ್ಯಾತನಾದ ನಾಗದೇವನೊಂದಿಗೆ ಅತ್ತಿಮಬ್ಬೆಯ ವಿವಾಹವಾಯಿತು. ಅಂತಂದರೆ ನಾಗದೇವ ಅತ್ತಿಮಬ್ಬೆಯವರೊಂದಿಗೆ ಮದುವೆ ಆಯಿತು. ವಿವಾಹ ಸಂದರ್ಭದಲ್ಲಿ ವಿವಾಹದ ಸಂದರ್ಭದಲ್ಲಿ ಒಂದು ಸಮಯದಲ್ಲಿ ಪೊನ್ನ ಮಹಾಕವಿಯ ಒಂದು ಶಾಂತಿಪುರಾಣ, ಪೊನ್ನನ ಮಹಾಕೃತಿ ಯಾವುದಂದರೆ ಶಾಂತಿಪುರಾಣ ಪ್ರಕಟಗೊಂಡಿತು. ಸಾಹಿತ್ಯ ಅಭಿಮಾನಿಯಾದಂಥ ಮಲ್ಲಪ್ಪಯ್ಯನು ಶಾಂತಿಪುರಾಣದ 1000 ಹಸ್ತಪ್ರತಿಗಳನ್ನು ಮಾಡಿಸಿದನು. ಅಂದರೆ 1000 ಹಸ್ತಪ್ರತಿಗಳನ್ನು ಮಾಡಿಸಿದರು. ಮದುವೆಗೆ ಬಂದ ಬಂಧು ಮಿತ್ರರಿಗೆ ಬಂಗಾರದ ಜೀನಬಿಂಬ, ಅಂತಂದರೆ ಮದುವೆಗೆ ಬಂದಂಥ ರಿಲೇಟಿವ್ಸಿಗೆ ಏನು ಮಾಡಿದರು, ಬಂಗಾರದ ಜೀನಬಿಂಬ ಹಾಗೂ ಹಸ್ತಪ್ರತಿಗಳನ್ನು ಉಡುಗೊರೆಯಾಗಿ ನೀಡಿದನು. ಅಂತಂದರೆ ಅವರು ಏನು ಮಾಡಿದರು, ಒಂದು ಜೀನಬಿಂಬ ಮತ್ತು ಹಸ್ತಪ್ರತಿಗಳನ್ನು ಒಂದು ರಿಟರ್ನ್ ಗಿಫ್ಟಾಗಿ ಉಡುಗೊರೆಯಾಗಿ ನೀಡಿದರು ಮಕ್ಕಳೇ. ಅತ್ತಿಮಬ್ಬೆ ಬಾಗೇವಾಡಿಗೆ ಬಂದಳು. ಅತ್ತಿಮಬ್ಬೆ ಏನು ಮಾಡಿದರು, ಮದುವೆ ಆದ ತಕ್ಷಣ ಅವರು ಬಾಗೇವಾಡಿಗೆ ಬಂದಳು. ಅತ್ತಿಮಬ್ಬೆಯು ಅತ್ತೆ ಮಾವನಿಗೆ ಮೆಚ್ಚಿನ ಸೊಸೆಯಾಗಿ ಪತಿಗೆ ತಕ್ಕ ಸತಿಯಾದಳು. ಮತ್ತು ತನ್ನ ಸನ್ನಡತೆಯಿಂದ ಮನೆಯಲ್ಲಿ ಎಲ್ಲರ ಪ್ರೀತಿ ಗಳಿಸಿದಳು. ಬಿಡುವಿನ ವೇಳೆಯಲ್ಲಿ ಪಂಪನ ಮಹಾಕಾವ್ಯ ಆದಿಪುರಾಣ ಹಾಗೂ ಪೊನ್ನನ ಮಹಾಕಾವ್ಯ ಶಾಂತಿಪುರಾಣದ ಒಂದು ಹಸ್ತಪ್ರತಿಗಳನ್ನು ಮಾಡಿಸಿದಳು. ಆಗಾಗ ಪ್ರತಿಯೊಂದಿಗೆ ಶಸ್ತ್ರಾಗಾರಕ್ಕೆ ಹೋಗಿ ಕತ್ತಿ ಗದೆ ಹಿಡಿದು ತನ್ನ ಕೈಚಳಕ ತೋರಿಸುತ್ತಿದ್ದಳು. ಆಗ ತನ್ನ ಪ್ರತಿಯೊಂದಿಗೆ ಅತ್ತಿಮಬ್ಬೆ ಮದುವೆ ಆದಮೇಲೆ ತನ್ನ ಗಂಡನೊಂದಿಗೆ ಏನು ಮಾಡಿದಳು, ಶಸ್ತ್ರಾಗಾರಕ್ಕೆ ಹೋಗಿ ಕತ್ತಿ ಗದೆ ಒಂದು ಹಿಡಿದುಕೊಂಡು ತನ್ನ ಕೈಚಳಕವನ್ನು ತೋರಿಸುತ್ತಿದ್ದಳು. ಯಾಕಂದರೆ ಆ ಎಲ್ಲ ವಿದ್ಯೆಗಳನ್ನು ಅತ್ತಿಮಬ್ಬೆ ಕಲಿತು ನಿಪುಣಳಾಗಿರುವುದರಿಂದ ಆವಾಗ ಅವಳು ತನ್ನ ಗಂಡನೊಂದಿಗೆ ಜೊತೆಗೆ ಹೋಗುತ್ತಿದ್ದಳು. ಬಾಲಕನೊಬ್ಬ ಕಷ್ಟದಲ್ಲಿರುವುದನ್ನು ಕಂಡ ಅತ್ತಿಮಬ್ಬೆ ಮಲ್ಲಮ್ಮ ಮೊರಗಿದಳು. ಈತನಿಗೆ ಉತ್ತಮ ಮಾರ್ಗದರ್ಶನ ದೊರೆತರೆ ಪ್ರತಿಭಾ ಸಂಪನ್ನನಾಗುವನು ಎಂದು ಒಳಮನಸ್ಸು ಹೇಳಿತು. ಅಂತಂದರೆ ಏನು ಮಾಡ್ತಾಳೆ, ಅವನಿಗೆ ಉತ್ತಮ ಒಂದು ಮಾರ್ಗದರ್ಶನವನ್ನು ದೊರೆತರೆ ಒಂದು ಪ್ರತಿಭಾ ಸಂಪನ್ನನಾಗುವನು ಎಂದು ಒಳಮನಸ್ಸು ಹೇಳಿತು. ಅಂತೆಯೇ ಬಾಲಕನಿಗೆ ಆಶ್ರಯ ದೊರಕಿಸಿಕೊಟ್ಟಳು. ಅಂತಂದರೆ ತನ್ನ ಬಾಲಕನಿಗೆ ಆಶ್ರಯ ದೊರಕಿಸಿಕೊಟ್ಟಳು. ಮುಂದೆ ಆ ಬಾಲಕ ಹೆಸರಾಂತ ಗುರುಗಳಾದಂಥ ಅಜಿತ ಸೇನಾಚಾರ್ಯರ ಶಿಷ್ಯನಾಗಿ ವಿದ್ಯಾಭ್ಯಾಸ ಮಾಡಿಸಿದನು. ಅತ್ತಿಮಬ್ಬೆ ಗುರುಕುಲಕ್ಕೆ ಸಾಕಷ್ಟು ಧನ ಸಹಾಯ ಮಾಡಿದಳು. ಅತ್ತಿಮಬ್ಬೆ ಏನು ಮಾಡಿದರು, ಗುರುಕುಲಕ್ಕೆ ಸಾಕಷ್ಟು ಧನ ಸಹಾಯವನ್ನು ಮಾಡಿದಳು. ವಿನಯ ಸಂಪನ್ನೆಯಾದಂಥ ಅತ್ತಿಮಬ್ಬೆಯು ಪ್ರಗತಿಗೆ ನೆರವಾಗಿ ವಿದ್ಯಾಪೋಷಿತೆಯೇ ಆದಳು. ಅಂತಂದರೆ ಒಂದು ವಿನಯ ಸಂಪನ್ನೆಯಾದಂಥ ಒಂದು ಅತ್ತಿಮಬ್ಬೆಯು ಪ್ರಗತಿಗೆ ನೆರವಾಗಿ ಒಂದು ವಿದ್ಯಾಪೋಷಿತೆ ಆದಳು ಎಂದು
ಗುರುವೃಂದವು ಕೊಂಡಾಡಿತ್ತು. ಅಂತಂದರೆ ಅವಳ ಈ ಒಂದು ಸಾಧನೆಯನ್ನು ನೋಡಿಬಿಟ್ಟು ಒಂದು ಗುರುವೃಂದವು ಏನಾಗಿತ್ತು, ಕೊಂಡಾಡಿತು. ಅತ್ತಿಮಬ್ಬೆಯ ಒಂದು ಆಶ್ರಯ ಪಡೆದ ಆ ಬಾಲಕನ್ಯಾರು ಗೊತ್ತೇ? ಅತ್ತಿಮಬ್ಬೆಗೆ ಆಶ್ರಯ ಪಡೆದ ಆ ಬಾಲಕನ್ಯಾರು ಗೊತ್ತೇ ಮಕ್ಕಳೇ? ಆತನೇ ಕವಿ ಚಕ್ರವರ್ತಿ ಬಿರುದಾಂಕಿತ ರನ್ನ ಮಹಾಕವಿ. ಅಂದರೆ ಕವಿ ಚಕ್ರವರ್ತಿ ಅಂತ ಯಾರನ್ನು ಕರೀತಾರೆ ನಾವು? ರನ್ನ ಮಹಾಕವಿಯನ್ನು ಬಿರುದಾಂಕಿತ ಕವಿ ಚಕ್ರವರ್ತಿ ಅಂತ ಕರಿತೀವಿ ಮಕ್ಕಳೇ. ರನ್ನ ಮಹಾಕವಿಯು ಸಾಹಸ ಭೀಮ ವಿಜಯ, ಅಜಿತ ತೀರ್ಥಂಕರ ಪುರಾಣ ಮೊದಲಾದ ಕೃತಿಗಳನ್ನು ರಚಿಸಿದ್ದು. ಅಂತಂದರೆ ರನ್ನ ಮಹಾಕವಿಯ ಕೃತಿಗಳು ಯಾವುವು ಅಂತಂದರೆ ಸಾಹಸ ಭೀಮ ವಿಜಯ, ಅಜಿತ ತೀರ್ಥಂಕರ ಪುರಾಣ ಮೊದಲಾದ ಕೃತಿಗಳನ್ನು ರಚಿಸಿದ್ದು. ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾನೆ. ಯಾರು ಮಕ್ಕಳೇ? ರನ್ನ ಮಹಾಕವಿಯು ಒಂದು ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಅಮೂಲ್ಯವಾದ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಮಕ್ಕಳೇ. ಅತ್ತಿಮಬ್ಬೆಯು ತಾಯಿಯಾಗುವಂಥ ವಿಚಾರ ತಿಳಿದು ಮನೆಯವರಿಗೆಲ್ಲರಿಗೂ ಸಂತೋಷವಾಯಿತು. ಅತ್ತಿಮಬ್ಬೆಯೇ ಒಂದು ತಾಯಿ ಆಗುವಂಥ ವಿಚಾರವನ್ನು ತಿಳಿದು ಮನೆಯವರೆಲ್ಲರಿಗೂ, ಅವರ ಕುಟುಂಬದವರಿಗೆಲ್ಲರಿಗೂ ಒಂದು ಸಂತಸ ತಂದಿತ್ತು, ಒಂದು ಖುಷಿ, ಹ್ಯಾಪಿ ಆಯಿತು. 1,000 ಜಿನಾಲಯಗಳನ್ನು ಕಟ್ಟಿಸಬೇಕು ಅಂತಂದರೆ 1,000 ಜಿನಾಲಯಗಳನ್ನು ಕಟ್ಟಿಸಬೇಕು. 1,000 ಬಂಗಾರದ ಜಿನಬಿಂಬಗಳನ್ನು ದಾನ ಮಾಡಬೇಕು. ಅಂದರೆ 1,000 ಜಿನಾಲಯಗಳನ್ನು ಕಟ್ಟಿಸಬೇಕು ಮತ್ತು 1,000 ಬಂಗಾರದ ಒಂದು ಜಿನಬಿಂಬಗಳನ್ನು ದಾನ ಮಾಡಬೇಕು. 1,000 ಮುನಿಗಳಿಗೆ ಆಹಾರ ನೀಡಬೇಕು. ಅಂದರೆ ಮುನಿಗಳಿಗೆ ಏನು ಮಾಡಬೇಕು? ಆಹಾರವನ್ನು ಕೊಡಬೇಕು ಎಂಬುದೇ ಆಕೆಯ ಒಂದು ಮಹಾ ಬಯಕೆಯಾಗಿತ್ತು ಮಕ್ಕಳೇ. ಆ ಬಯಕೆ ಈಡೇರಿತು. ಅತ್ತಿಮಬ್ಬೆಯು ಗಂಡು ಮಗುವಿನ ಒಂದು ತಾಯಿಯಾದಳು. ಅತ್ತಿಮಬ್ಬೆ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದಳು. ಮಗುವಿಗೆ ಅಣ್ಣಿಗದೇವ ಎಂದು ನಾಮಕರಣ ಮಾಡಿದರು. ಅಂದರೆ ಅತ್ತಿಮಬ್ಬೆಯ ಮಗ ಅಣ್ಣಿಗದೇವ ಎಂದು ನಾಮಕರಣವನ್ನು ಮಾಡಿದರು ಮಕ್ಕಳೇ. ಅತ್ತಿಮಬ್ಬೆಯು ಕೆಲವು ವೇಳೆ ನಾಗದೇವನೊಂದಿಗೆ ತಾನು ಯುದ್ಧಕ್ಕೆ ಹೋಗುತ್ತಿದ್ದಳು. ಅಂತಂದರೆ ತನ್ನ ಗಂಡನೊಂದಿಗೆ ತಾನು ಯುದ್ಧಕ್ಕೆ ಹೋಗುತ್ತಿದ್ದಳು. ಸಾರಥಿಯಾಗಿ ರಥವನ್ನು ನಡೆಸುತ್ತಿದ್ದಳು. ಕತ್ತಿ ಹಿಡಿದು ವೀರವೇಷದಿಂದ, ಅಂದರೆ ಅತ್ತಿಮಬ್ಬೆ ಕತ್ತಿಯನ್ನು ಹಿಡಿದು ವೀರವೇಷದಿಂದ ಹೋರಾಡುತ್ತಿದ್ದಳು. ಇವಳ ಒಂದು ಶೌರ್ಯ ಸಾಹಸಗಳನ್ನು ಕಂಡು ಈಕೆ ದಾನಶೂರೆ, ದಯಾಶೀಲೆ, ಧರ್ಮಿಷ್ಠೆ ಮಾತ್ರವಲ್ಲ ರಣಧೀರೆ ಎಂದು ಜನರು ಕೊಂಡಾಡುತ್ತಿದ್ದರು ಮಕ್ಕಳೇ. ಅಂತಂದರೆ ಅತ್ತಿಮಬ್ಬೆಯ ಒಂದು ಸಾಹಸವನ್ನು ಕಂಡು ಜನರು ಇವಳನ್ನು ಈ ಒಂದು ದಾನಶೂರೆ, ದಯಾಶೀಲೆ ಮತ್ತು ಧರ್ಮಿಷ್ಠೆ ಮಾತ್ರವಲ್ಲ ರಣಧೀರೆ ಎಂದು ಜನರು ಕೊಂಡಾಡುತ್ತಿದ್ದರು ಮಕ್ಕಳೇ. ನಾಗದೇವನ ಮರಣಾನಂತರ ಅತ್ತಿಮಬ್ಬೆಯು, ಅಂದರೆ ನಾಗದೇವನು ಮರಣಾನಂತರ ಅತ್ತಿಮಬ್ಬೆಯು ವೈರಾಗ್ಯ ತಾಳಿದಳು. ಅಂತಂದರೆ ಜೀವನದಲ್ಲಿ ತನ್ನ ಗಂಡನನ್ನು ಕಳೆದುಕೊಂಡು ಅತ್ತಿಮಬ್ಬೆ ವೈರಾಗ್ಯವನ್ನು ತಾಳಿದಳು. ತೈಲಪ್ಪ ಚಕ್ರವರ್ತಿಯು ಅಣ್ಣಿಗದೇವನನ್ನು, ಅಂದರೆ ತೈಲಪ್ಪ ಚಕ್ರವರ್ತಿಯು ಅಣ್ಣಿಗದೇವನನ್ನು ಲಕ್ಕುಂಡಿ ಪ್ರಾಂತ್ಯಕ್ಕೆ ಸಾಮಂತನನ್ನಾಗಿ ನೇಮಿಸಿದನು. ಅಂತಂದರೆ ಅಣ್ಣಿಗದೇವ ಯಾರು? ಅತ್ತಿಮಬ್ಬೆಯ ಮಗ. ನಾಗದೇವ ಯಾರು? ಅತ್ತಿಮಬ್ಬೆಯ ಗಂಡ ಮಕ್ಕಳೇ. ಅಣ್ಣಿಗದೇವನನ್ನು ಲಕ್ಕುಂಡಿ ಪ್ರಾಂತ್ಯಕ್ಕೆ ಸಾಮಂತನನ್ನಾಗಿ ನೇಮಿಸಿದನು. ಯಾರು ಸಾಮಂತನನ್ನಾಗಿ ನೇಮಿಸಿದರು ಅಂತಂದರೆ ತೈಲಪ್ಪ ಚಕ್ರವರ್ತಿ. ಯಾರನ್ನ? ಅಣ್ಣಿಗದೇವನನ್ನು. ಯಾವ ಒಂದು ಪ್ರದೇಶಕ್ಕೆ? ಲಕ್ಕುಂಡಿ ಪ್ರಾಂತ್ಯಕ್ಕೆ ಮಕ್ಕಳೇ. ಅತ್ತಿಮಬ್ಬೆ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು. ಅತ್ತಿಮಬ್ಬೆ ತನ್ನ ಮಗನೊಂದಿಗೆ ಲಕ್ಕುಂಡಿ ಒಂದು ಪ್ರದೇಶದಲ್ಲಿ ನೆಲೆಸಿದಳು. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ, ಅಂದರೆ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಜಿನ ದೇವಾಲಯ ಕಟ್ಟಿಸಿದಳು. ಅಂತಂದರೆ
ಗದಗ ಒಂದು ಜಿಲ್ಲೆಯ ಲಕ್ಕುಂಡಿ ಒಂದು ಊರಿನಲ್ಲಿ ಜೀನ ದೇವಾಲಯವನ್ನು ಯಾರು ಕಟ್ಟಿಸಿದರು? ಅತ್ತಿಮಬ್ಬೆ ಕಟ್ಟಿಸಿದಳು. ಇಲ್ಲಿ ಅವಳ ಶಾಸನವು ಇದೆ. ಇಲ್ಲಿ ಲಕ್ಕುಂಡಿ ಒಂದು ಪ್ರದೇಶದಲ್ಲಿ ಒಂದು ಅತ್ತಿಮಬ್ಬೆಯ ಒಂದು ಶಾಸನವನ್ನು ನಾವು ಕಾಣಬಹುದು. ರನ್ನ ಕವಿಯಿಂದ ಅಜಿತ ತೀರ್ಥಂಕರ ಪುರಾಣ, ರನ್ನ ಮಹಾಕವಿಯಿಂದ ಒಂದು ಅಜಿತ ತೀರ್ಥ ಪುರಾಣ ಬರೆಸಿ ಅದರ ಹಸ್ತಪ್ರತಿಗಳನ್ನು ಹಂಚಿದಳು. ಹಸ್ತಪ್ರತಿಗಳನ್ನು ಏನು ಮಾಡಿದಳು? ಅತ್ತಿಮಬ್ಬೆ ಹಂಚಿದಳು. ತಾನು ಕಟ್ಟಿಸಿದಂಥ ಜಿನಾಲಯಗಳಿಗೆ ದತ್ತಿಗಳನ್ನು ನೀಡಿದಳು. ತಾನು ಒಂದು ಕಟ್ಟಿಸಿದಂಥ ಒಂದು ದೇವಾಲಯಗಳಿಗೆ ದತ್ತಿಗಳನ್ನು ನೀಡಿದಳು. ಹೀಗೆ ಧರ್ಮ ಕಾರ್ಯಗಳಲ್ಲಿ ನಿರತಳಾಗಿ ತನ್ನ ಅಂತಿಮ ದಿನಗಳಲ್ಲಿ ಉಪವಾಸ ವ್ರತಗಳನ್ನು ಕೈಗೊಂಡು ಕೀರ್ತಿ ಶೇಷಳಾಗಿದ್ದಳು. ಅಂತಂದರೆ ತನ್ನ ಕೊನೆಯ ದಿನಗಳಲ್ಲಿ ಅಂತಿಮ ದಿನಗಳಲ್ಲಿ ಉಪವಾಸ ವ್ರತಗಳನ್ನು ಕೈಗೊಂಡು ಕೀರ್ತಿ ಶೇಷಳಾದಳು ಮಕ್ಕಳೇ. ರನ್ನ ಮಹಾಕವಿ ಇವಳನ್ನು ದಾನ ಚಿಂತಾಮಣಿ ಎಂದು ಹಾಡಿ ಹೊಗಳಿದ್ದಾರೆ. ಇವಳ ಒಂದು ಸಾಧನೆಯನ್ನು ಕಂಡು ದಾನ ಧರ್ಮಗಳನ್ನು ಕಂಡು ರನ್ನ ಮಹಾಕವಿಯು ಇವಳನ್ನು ದಾನ ಚಿಂತಾಮಣಿ ಎಂದು ಹಾಡಿ ಹೊಗಳಿದ್ದಾರೆ. ತನ್ನ ಮಗಳಿಗೆ ಅತ್ತಿಮಬ್ಬೆ ಎಂದು ಹೆಸರಿಟ್ಟು ಅಭಿಮಾನ ಮೆರೆದಿದ್ದಾರೆ. ಕರ್ನಾಟಕ ಸರ್ಕಾರವು ಅತ್ತಿಮಬ್ಬೆಯ ಸ್ಮರಣಾರ್ಥಕ ಒಂದು ಉತ್ತಮ ಸಾಧನೆಗೈದ ಅಂತಂದರೆ, ಕರ್ನಾಟಕ ಸರ್ಕಾರವು ಒಂದು ಸಾಧನೆ ಮಾಡಿದ ಒಂದು ಮಹಿಳೆಗೆ ಅತ್ತಿಮಬ್ಬೆಯ ಒಂದು ನೆನಪಿನಿಗೋಸ್ಕರ ಉತ್ತಮ ಸಾಧನೆಗೈದ ಮಹಿಳಾ ಸಾಹಿತಿಗೆ ಅತ್ತಿಮಬ್ಬೆ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿದೆ. ಒಂದು ಸಾಧನೆಯನ್ನು ಮಾಡಿದ ಒಂದು ಮಹಿಳೆಗೆ ಅತ್ತಿಮಬ್ಬೆಯ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ, ಒಂದು ಸನ್ಮಾನಿಸಲಾಗುತ್ತಿದೆ. ಅತ್ತಿಮಬ್ಬೆಯ ಈ ದಾನಶೀಲ ಗುಣವು ಒಂದು ಅನುಪಮ ಅನನ್ಯವಾಗಿ ಉಳಿದಿರುವುದನ್ನು ನಾವು ಕಾಣುತ್ತೇವೆ ಮಕ್ಕಳೇ. ನಿಮಗೆ ಈ ಒಂದು ಪಾಠ ಇಷ್ಟವಾದಲ್ಲಿ ಮಮತಾ ಕನ್ನಡ ಟ್ಯೂಷನ್ಸ್ ಕ್ಲಾಸಸ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಾಗಿ ಮೇಲೆ ಕಾಣುವ ಒಂದು ಬೆಲ್ ಐಕಾನನ್ನು ತಪ್ಪದೆ ಪ್ರೆಸ್ ಮಾಡಿ. ಧನ್ಯವಾದಗಳು.